ಎಲ್ರಿಗೂ ನನ್ನ ನಮಸ್ಕಾರಗಳು. ವೇದವಸ ವೈಬ್ಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತ ಶನಿವಾರ ಏನು ಸ್ಪೆಷಲ್ ಅಂತೀರೇನ್ರಿ? ಖರೇನೆ ದಿನನಿತ್ಯ ಏನು ಮಾಡ್ಬೇಕು ಅಡಿಗೆ ಎಲ್ಲಾರ ಮನೆಯಾಗೂ ಪ್ರಾಬ್ಲಮ್ಮು. ನಮ್ಮ ಮನೆಯಾಗೆ ಒಂದು ಪ್ರಾಬ್ಲಮ್ ಅನ್ನಿಸ್ಬಿಟ್ಟದ್ರಿ. ಯಾಕಂದ್ರೆ ಹಿಂದಿನ ದಿವ್ಸ ಒಮ್ಮೊಮ್ಮೆ ಪ್ಲ್ಯಾನ್ ಹಿಂದಿನ ದಿವ್ಸ ಮಾಡಿರ್ತೀವಿ, ನಾಳೆ ಇದನ್ನು ಮಾಡಿದ್ರಾಯ್ತು ಅಂಥೇಳಿ. ದಿನನಿತ್ಯ ಪ್ಲ್ಯಾನ್ ಮಾಡ್ಲಿಕ್ಕೆ ಟೈಮು ಇರಂಗಿಲ್ಲ, ಅದು ಲಕ್ಷ ಬರಂಗಿಲ್ಲ ರೀ. ಬೆಳಗ್ಗೆ ಏನು ಮಾಡಬೇಕು ಹಿಂಗೆ ದಿನಾಲೂ ಏನು ಮಾಡಬೇಕು ಅನ್ನೋದು ಒಂದು. ಮತ್ತು ಹುಡುಗರಿಗೆ ದಿನಾ ಚಪಾತಿ ದಿನಾ ಭಕ್ರಿ ಮಾಡಿದ್ರೆ ಅದು ಸೇರಂಗಿಲ್ಲ ರೀ. ಅಮ್ಮ ಇವತ್ತು ಇದನ್ನೇ ಮಾಡಿದ್ಯಾ, ಬೇರೆ ಏನರ ಮಾಡಬೇಕಾಗಿತ್ತಲ್ಲ ಅಂತಂತಾರೆ. ಹಾಗಾಗಿ ಇವತ್ತು ಏನು ಮಾಡೋಣ ಅಂದು ಒಂಚೂರು ಡಿಫ್ರೆಂಟ್ ಆದ ಅಡುಗೆ ಮಾಡೀನಿ, ನಿಮಗೆಲ್ಲ ಇಷ್ಟ ಆಗ್ತದ ಅಂತ ಅಂದ್ಕೊಂಡೀನಿ. ಅದಕ್ಕೂ ಮುಂಚೆ ಈಗ ಮುಂಜಾನೆಯ ರಂಗೋಲಿ ಹಾಕುತ್ತಾ ಮುಂಜಾನೆ ಮಾತನ್ನ ಹೇಳಿ ಇವತ್ತಿನ ಅಡುಗೆಯನ್ನು ಸ್ಟಾರ್ಟ್ ಮಾಡೋಣ್ರಿ. ಉತ್ತಮ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಒಂಟಿಯಲ್ಲ. ಯೋಚನೆ ಸರಿಯಾಗಿದ್ದಾಗ ಸಹಾಯ ಹಸ್ತಗಳ ಕೊರತೆಯೂ ಇಲ್ಲ. ಎಷ್ಟು ಚಂದ ಅದ ನೋಡ್ರಿ. ಒಟ್ಟ ನೆಗೆಟಿವ್ ಥಾಟ್ಸ್ ಇರಬಾರ್ದ್ರಿ ಅಂತ ಹೇಳಿ. ಹೆಂಗೆ ನೋಡ್ರಿ, ಉತ್ತಮ ವಿಚಾರಗಳನ್ನು ತಲೆಯಲ್ಲಿ ತುಂಬಿಕೊಂಡು ಹೊರಟವನು ಎಂದಿಗೂ ಒಂಟಿಯಲ್ಲ. ಯೋಜನೆ ಸರಿ ಇದ್ದಾಗ ಸಹಾಯ ಹಸ್ತಗಳ ಕೊರತೆ ಇರುವುದೇ ಇಲ್ಲ. ಖರೆ ರೀ. ನಾವು ಈಗಿನ ಕಾಲದಾಗ ಒಂದು ಸೀರೆ ತಗೊಳ್ಳಿ, ಒಂದು ಬ್ಲೌಸ್ ಪೀಸ್ ತಗೊಳ್ಳಿ, ಒಂದು ಏನೋ ತಗೊಳ್ಳಿ, ನಾವು ಚಲೋ ಬರ್ತದೋ ಇಲ್ಲೋ, ಕಲರ್ ಹೋಗ್ತದೋ ಏನೋ, ಇದು ಹಂಗಿರ್ತದೋ ಏನೋ, ಅಥವಾ ಒಂದು ಏನೇ ತಗೊಳ್ಳಿ ವಸ್ತು, ಇದಿಷ್ಟು ವರ್ಷ ಅದನ್ನು ನಮಗೆ ಬೇಕಾಗಿತ್ತಾ, ಚಲೋ ಅನ್ನಿಸ್ತಾ ತೊಗೊಂಡ್ಬಿಡ್ಬೇಕ್ರಿ. ಒಳ್ಳೆ ವಿಚಾರವನ್ನೇ ಮಾಡ್ಬೇಕು. ಯಾವತ್ತು ಥಾಟ್ಸ್ ನಮ್ಮ ಗುಡ್ ವೇ ಒಳಗೆ ಇರಬೇಕು. ಕೆಟ್ಟ ವಿಚಾರಗಳಿದ್ದು ಅಂದ್ರೆ ನಾವು ಏನೇ ತೊಗೊಂಡಿದ್ದು ಅದು ಆ ವಿಚಾರದ ಜೊತೆಗೇನೆ ನಮ್ಮ ಜೊತೆ ಬರ್ತದ್ರಿ. ಅದಕ್ಕೆ ನಮ್ಮ ವಿಚಾರಗಳು ಯಾವಾಗೂ ಪಾಸಿಟಿವ್ ಇದ್ದು ಇಲ್ಲೋ, ನಾವು ತಗೊಂಡಂಥ ವಸ್ತು ಕೂಡ ಪಾಸಿಟಿವ್ ಆಗೇ ಬರ್ತದೆ ನಮ್ಮ ಜೊತೆ. ಇನ್ನೊಂದ್ರಿ, ನಾವೆಲ್ಲ ಪೂಜೆ ಪುನಸ್ಕಾರ ಮಾಡ್ತೀವಿ. ನಮಗೆ ಪೂಜೆಯ ಫಲ ಸಿಗುವುದು ಯಾವಾಗ? ನಾವು ಅನೇಕರಿಂದ ಕೇಳ್ತೀವಿ, ನಾನು ಎಷ್ಟು ಪೂಜೆಗಳನ್ನು ಮಾಡಿದ್ದೀನಿ, ಎಷ್ಟು ಸಾಧನೆ ಮಾಡಿದ್ದೀನಿ, ಆದರೆ ಏನೂ ಫಲನೇ ಸಿಗಲಿಲ್ಲ ಅಂತ ಬೇಸರಿಕೆಯಿಂದ ಹೇಳ್ತಿರ್ತಾರೆ. ಆದರೆ ಹೀಗೆ ಎಂದಿಗೂ ಯಾರೂ ಬೇಸರ ಪಡಲಿಕ್ಕೆ ಹೋಗಬಾರ್ದು. ನಾವು ಮಾಡುವ ಪೂಜೆ, ಜಪ, ತಪಸ್ಸು, ಅತಿ ಚಿಕ್ಕದಾದ ಮನಸಾರೆ ಮಾಡಿದ ಒಂದು ನಮಸ್ಕಾರ ಕೂಡ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಯಾವುದೋ ಒಂದು ದಿನ ನಮಗೆ ಮಹತ್ತರವಾದ ಶುಭವನ್ನು ತಂದು ಕೊಟ್ಟೇ ಕೊಡ್ತದೆ. ಈಗ ನಾವು ಅನುಭವಿಸುವ ಕಷ್ಟಗಳು, ನೋವುಗಳು, ಕಣ್ಣೀರು ಇವೆಲ್ಲ ಹಿಂದಿನ ಜನ್ಮದೊಳಗೆ ತಿಳಿದೋ ತಿಳಿಲಾರ್ದನ ಮಾಡಿದ ಪಾಪಕರ್ಮಗಳ ಫಲ ಅದು. ಇಂದಿನ ನಾವು ಮಾಡುತ್ತಿರುವ ಪೂಜೆಗಳು, ಜಪ ತಪಗಳು ಆ ಪಾಪ ಫಲಗಳನ್ನು ತಟ್ಟಿಕೊಳ್ಳುವ ಶಕ್ತಿಯನ್ನು ನಮಗೆ ಕೊಡುತ್ತದೆ. ಆದರೆ ಅವು ನಮ್ಮನ್ನು ಎಲ್ಲ ರೀತಿಯಲ್ಲಿ ರಕ್ಷಿಸೇ ರಕ್ಷಿಸ್ತಾವೆ. ಅದನ್ನು ನಾವು ಯಾವಾಗಲೂ ಭೌತಿಕವಾಗಿ ಅರಿತುಕೊಳ್ಳಿಕ್ಕೆ ಸಾಧ್ಯ ಆಗಂಗಿಲ್ಲ. ನಂಬಿಕೆಯಿಂದ ಯೋಚಿಸಿದರೆ ಮಾತ್ರ ಅದು ನಮಗೆ ತಿಳಿತದೆ. ಅದಕ್ಕೆ ಧಾರ್ಮಿಕ ಪ್ರಯತ್ನಗಳ ಫಲ ತಡವಾದರೂ ಖಚಿತ. ಎಷ್ಟು ಧಾರ್ಮಿಕ ಕ್ರಿಯೆಗಳು ಮಾಡಿದ್ರೂ ಕೆಲವು ಫಲಿತಾಂಶಗಳು ತಕ್ಷಣವಾಗಿ ಕಾಣದಿರಬಹುದು. ಅಂತಹ ಸಂದರ್ಭಗಳಲ್ಲಿ ಪ್ರಯತ್ನಕ್ಕಿಂತ ಪ್ರಾರಬ್ಧ ಅಂದ್ರೆ ಹಳೆಯ ಕರ್ಮ ಬಲಿಷ್ಠ ಅಂತ ನಮಗೆ ತಿಳ್ಕೋಬೇಕು. ನಾವು ಅದನ್ನು ದುಃಖ ಬಂದಾಗ ಭೌತಿಕ, ಆಧ್ಯಾತ್ಮಿಕ ಎರಡೂ ರೀತಿಯ ಪರಿಹಾರಗಳನ್ನು ಹುಡುಕ್ತೀವಿ. ಜಪ, ತಪಸ್ಸು, ಪೂಜೆ, ದಾನ ಇವುಗಳನ್ನು ಮಾಡೋದ್ರಿಂದ ಫಲವಿದೆಯೇ ಎಂದು ಕೆಲವರಿಗೆ ಸಂಶಯ. ರೋಗಕ್ಕೆ ವೈದ್ಯ ಚಿಕಿತ್ಸೆಯಲ್ಲಿ ಕೆಲವರಿಗೆ ಭಾಗ್ಯವಾಗುತ್ತದೆ, ಅಂದರೆ ಫಲ ದೊರಕಂಗಿಲ್ಲ ಡಾಕ್ಟರ್ ಹತ್ರ ಹೋದಾಗ. ಕೆಲವರಿಗೆ ಆಗುವುದಿಲ್ಲ, ಆದರೆ ಅದನ್ನು ಮೂಢನಂಬಿಕೆ ಅಂತ ಹೇಳೋದಿಲ್ಲ. ಅದೇ ರೀತಿ ಧಾರ್ಮಿಕ ಕ್ರಿಯೆಗಳ ಫಲ ತಡವಾಗಿರಬಹುದು, ಆದರೆ ವ್ಯರ್ಥ ಅಂತೂ ಆಗುವುದೇ ಇಲ್ಲ. ಅದಕ್ಕೆ ದೇವರು ಏನೇ ಮಾಡಿದ್ರು, ನಾವು ದೇವರಿಗೆ ಒಂದು ರಂಗೋಲಿ ಏನ್ರಿ, ಒಂದು ಪೂಜೆ ಏನ್ರಿ, ಒಂದು ಹೂ ಕೊಡುವುದಾಗಲಿ, ಏನೇ ಮಾಡಿದರೂ ಕೂಡ ಮನಸ್ಸಿನಿಂದ ಮಾಡಬೇಕು. ಅಂದ್ರೆ ಅದರ ಫಲ ಇಂದಿಲ್ಲ ನಾಳೆ ಇದ್ದೇ ಇರ್ತದೆ. ಮತ್ತು ದೇವರಿಗೆ ಗೊತ್ತಿರ್ತದೆ
ಇದನ್ನು ಇದು ಯಾವಾಗ ಅವ್ರಿಗೆ ಉಪಯೋಗ ಆಗ್ತದೆ ಅವಾಗೇ ಕೊಡುಣು ಅಂತಿರ್ತಾನೆ ದೇವರು. ಅದನ್ನು ನಾವು ಅದಕ್ಕೆ ಯಾವುದೋ ಸೇವೆ ಮಾಡಲಿ ಭಕ್ತಿಪೂರ್ವಕವಾಗಿ ನಂಬಿಕೆ ಎಲ್ಲದಕ್ಕಿಂತ ಮುಖ್ಯವಾಗಿ ನೋಡ್ರಿ ನಂಬಿಕೆ ಇರಬೇಕು. ಅದಕ್ಕೆ ನೀವು ಏನು ಮಾಡ್ಲಿಕ್ಕತ್ತಿರ್ತೀವಿ ಒಂದು ಒಳ್ಳೆಯ ವಿಚಾರದೊಂದಿಗೆ ಒಂದು ಧ್ಯಾನ ಅನ್ರಿ, ಜಪ, ತಪಸ್ಸು ಅಂದ್ರೇನು ಸ್ತೋತ್ರ ಹೇಳೋದು. ಈಗಿನ ಕಾಲನಾಗಂತೂ ತಪಸ್ಸು ಆಗಂಗಿಲ್ಲ. ನಾವು ಅರ್ಲಿ ಮಾರ್ನಿಂಗ್ ಎದ್ದು ದೇವರು ಜಪ ತಪ ಅನ್ನೋದೇ ಒಂದು ದೊಡ್ಡ ತಪಸ್ಸು, ಹೌದಿಲ್ರಿ? ಪಾಪಗಳನ್ನು ತೊಳೆದು ಚಿತ್ತ ಶುದ್ಧಿಯಾದಾಗ ಆತ್ಮಜ್ಞಾನ, ಸತ್ಯಪ್ರಾಪ್ತಿ, ಶಾಂತಿ ಸ್ವಯಂ ಬಂದೇ ಬರುತ್ತದೆ. ನಾವು ಮಾಡುವ ಪೂಜೆ, ಜಪ, ಸಾಧನೆಗಳು ಹಳೆಯ ಪಾಪಗಳನ್ನು ಶುದ್ಧಿಗೊಳಿಸುವ ಪವಿತ್ರ ಕ್ರಿಯೆಗಳು. ಆದರೆ ಅದಕ್ಕೆ ಆಶ್ರಯ ನೀಡಿ ಹೊಸ ಪಾಪಗಳನ್ನು ಮಾಡುವುದು ತಪ್ಪು. ಮಂದಿರದಲ್ಲಿ ಔಷಧ ಇದ್ದರೇನು, ರೋಗವನ್ನು ಆಹ್ವಾನಿಸುವುದಲ್ಲವೇ? ಅದೇ ರೀತಿ ಪಾಪಗಳನ್ನು ತೊಳೆದು ಚಿತ್ತಶುದ್ಧಿಯಾದಾಗ ಆತ್ಮಜ್ಞಾನ, ಸತ್ಯಪ್ರಾಪ್ತಿ, ಶಾಂತಿ ಸ್ವಯಂ ತಂತಾನೆ ಬರ್ತದೆ. ನೋಡ್ರಿ ಹಾಗೆ ಒಂಚೂರು ನಿಮ್ಮ ಜೊತೆ ಮಾತಾಡ್ಕೋತ ರಂಗೋಲಿ, ಸಿಂಪಲ್ ಆದ ರಂಗೋಲಿ ಆದರೂ ನನಗೆ ಇವತ್ತಿನ ರಂಗೋಲಿ ಭಾಳ ಸಿಂಪಲ್ ಆದರೂ ಏನೋ ಒಂಥರ ಸೇರ್ತ್ರಿ. ನಿಮಗೆ ಇವತ್ತಿನ ರಂಗೋಲಿ ಹೆಂಗೆ ಅನ್ನಿಸ್ತು ಅಂಥೇಳಿ ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡ್ರಿ. ಮತ್ತು ಇವತ್ತಿನ ಅಡಿಗೆ ಅದ್ರ ಜೊತೆಗೆ ಪೂಜಾ ನಾನು ನೋಡ್ರಿ ದೀಪದ ಪೂಜೆ ಹಿಡಿದದ್ದು 2 ಸತಿ ಹಿಡಿದಿದ್ದೆ. ಅಂದರೆ 11 ದಿವಸದ್ದು, 1ರಿಂದ 11 ದಿವಸದವರೆಗೆ ದೀಪ ಏರಿಸ್ಕೋತ ಹೋಗೋದು. ಮತ್ತು 11ರಿಂದ 10, 9, 8, 7 ಅಂತ 1ಕ್ಕೆ ಬರೋದು. ಹಿಂಗೆ 2 ಸರಿ ಆಯ್ತು ನೋಡ್ರಿ ನಂದು. ಇಷ್ಟು ಆಯಿತು. ಇಷ್ಟು ರಂಗೋಲಿ ಎಲ್ಲ ಹಾಕಿ ಇನ್ನೂ ಕತ್ಲಿ ಇರ್ತದಲ್ರಿ, ಅದಕ್ಕೆ ಏನು ಮಾಡಿಬಿಡ್ತೀವಿ, ಗೇಟ್ ಹಾಕಿ ಇಟ್ಬಿಡ್ತೀನಿ ರೀ. ಇವು ಸೇಫ್ಟಿ ಡೋರ್ಸ್ ಮಾಡಿಸೇ ಇದ್ದೀವ್ರಿ ನಾವು. ನೀವಾದರೂ ಮಾಡಿಸ್ರಿ, ಕಬ್ಬಿಣದ್ದು ಸೇಫ್ಟಿ ಡೋರ್ಸ್ ಇರಬೇಕು. ಬಾಗಿಲು ಓಪನ್ ಇಟ್ಟರು ಅದು ಒಂದು ಹಾಕಿ ಕೀ ಹಾಕಿಬಿಟ್ವಿ ಅಂದ್ರೆ, ಲಾಕ್ ಮಾಡಿದ್ವಿ ಅಂದ್ರೆ ಒಳಗೆ ಯಾರೂ ಬರಲಿಕ್ಕೆ ಆಗಂಗಿಲ್ಲ, ಹೌದಿಲ್ರಿ? ನೋಡ್ರಿ ಇವತ್ತಿನ ಪೂಜಾ ನಿನ್ನೆ ಮುಗಿತ್ರಿ, ಮೊನ್ನೆನೇ ಮುಗ್ದದು. 1ಕ್ಕೆ ಬಂದದ ಅಂದ್ರೆ 11ರಿಂದ 1, 11ರಿಂದ 1ಕ್ಕೆ ದೀಪವನ್ನು ಇಳಿಸುವುದಾಯ್ತು. ಏರಿಸುವುದು ಇಳಿಸುವುದು 2 ಆಯಿತು. ಇಷ್ಟು ಇವತ್ತು ಏನು ಮಾಡ್ಲಿಕ್ಕತ್ತೀನಿ ಅಂತಂದ್ರಿ, ಭಕ್ರಿ ಅಂತೂ ಮಾಡಲಿಕ್ಕೆ ಹಿಟ್ಟು ಆಲ್ರೆಡಿ ಚಾಳಿಸಿ ಇಟ್ಕೊಂಡಿದ್ದೆ. ಅದಕ್ಕೆ ಒಂಚೂರು ಡಿಫ್ರೆಂಟಾಗಿ ಮಾಡೋಣ ಅಂತ ತಿಳ್ಕೊಂಡು ಜೋಳದ ಹಿಟ್ಟು, ಸ್ವಲ್ಪ ಗೋಧಿ ಹಿಟ್ಟು, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಹಾಕಿ ದಪಾಟಿ ಮಾಡ್ಲಿಕ್ಕತ್ತೀನಿ ನೋಡ್ರಿ. ಅದಕ್ಕೂ ಮುಂಚೆ ಬರ್ಶನ್ ಕಟ್ಟಿ ಚೆಂದಾಗಿ ಒರೆಸ್ಕೊಂಡು ಅರಿಶಿನ ಕುಂಕುಮ ಏರಿಸಿ ಅನ್ನಪೂರ್ಣೇಶ್ವರಿಗೆ ಬೇಡ್ಕೊಂಡು ಅಡುಗೆ ಸ್ಟಾರ್ಟ್ ಮಾಡ್ಲಿಕ್ಕತ್ತೀನಿ. ಇಲ್ಲಿ ಏನದ ಅಲಸಂದಿ ಪಲ್ಯ ಮಾಡ್ಲಿಕ್ತೀನಿ. ಭಾಳ ಅಂದ್ರೆ ಭಾಳ ಟೇಸ್ಟ್ ಆಗ್ತದೆ. ನಾ ಬಟ್ ಸಿಂಪಲ್ಲಾಗಿ ಮಾಡ್ತೀನಿ, ಮಸಾಲೆ ಜಾಸ್ತಿ ಯೂಸ್ ಮಾಡಂಗಿಲ್ಲ. ನಿಮಗೆ ಬೇಕಂದ್ರೆ ಹಾಕ್ಕೋಬೋದು. ಮತ್ತು ಇದಕ್ಕೇನದ ಉಳ್ಳಾಗಡ್ಡಿ, ಬೆಳ್ಳುಳ್ಳಿ ಬೇಕಂದ್ರೂ ನೀವು ಹಾಕ್ಬೋದು. ನಾನು ಕೆಲವೊಂದು ದಿವಸ ಹಾಕಿರಂಗಿಲ್ಲ. ಇಷ್ಟ ಆಯ್ತರೆ ಅಲಸಂದಿ ತೊಳೆದು, ಈಗ ಹುರಿದು ತೊಳೆದು ಅವಕ್ಕೆ ನೀರು ಹಾಕಿ ಕುದಿಲಿಕ್ಕೆ ಇಟ್ಟೀನಿ. ಇಲ್ಲಿ ಏನದ ಒಂದು 7-8 ಹಸಿಮೆಣಸಿನ್ಕಾಯಿ, ರುಚಿಗೆ ತಕ್ಕಷ್ಟು ಉಪ್ಪು, ಜೀರಿಗೆ, ಹವೀಜ ಇವನ್ನೆಲ್ಲ ಹಾಕಿ ಸ್ವಲ್ಪ ಕೊತ್ತಂಬರಿನೂ ಹಾಕ್ತೀನಿ. ಇವೆಲ್ಲ ಹಾಕಿ ಮಿಕ್ಸಿ ಮಾಡಿ ಇಟ್ಕೋತೀನಿ ರೀ. ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಪ್ರಮಾಣದಾಗ ಹಾಕಿದ್ರೂ ನಡೀತದ, ಮಿಕ್ಸರ್ಗೆ ಹಾಕಿದ್ರೂ ನಡೀತದೆ. ಇಲ್ಲಾಂದ್ರೆ ಸಣ್ಣಗೆ ಹೆಚ್ಚಿ ಅದರೊಳಗೆ ಹಿಟ್ಟೊಳಗೆ ಮಿಕ್ಸ್ ಮಾಡಿಕೊಂಡ್ರೂ ನಡೀತದೆ. ನಾನು ಎಲ್ಲನೂ ಮಿಕ್ಸಿಗೆ ಮಾಡಿಕೊಂಡು ಈಗೇನದ ಒಂದಿಷ್ಟು ಜೋಳದ ಹಿಟ್ಟು 3 ಪಟ್ಟು, ಮತ್ತು ಅಕ್ಕಿ ಹಿಟ್ಟು, ಕಡಲೆ ಹಿಟ್ಟು 1 ಮುಷ್ಟಿಯಷ್ಟು, ಅಂದರೆ 2 ಮುಷ್ಟಿಯಷ್ಟು ಆಗ್ತದೆ ರೀ. ಅಷ್ಟು ಹಾಕಿ ಅದರೊಳಗೆ ಜೀರಿಗೆ, ಅರಿಶಿನ ಪುಡಿ ಮತ್ತೊಂಚೂರು ಉಪ್ಪು ಇಷ್ಟು ಹಾಕಿ ಈಗೇನದ ನಾನು ನೀರೊಳಗೆ ಅದನ್ನೆಲ್ಲ ಕುದಿಲಿಕ್ಕೆ ಇಟ್ಟೀನಿ. ಇಲ್ಲಿ ಒಂದಿಷ್ಟು ಒಗ್ಗರಣೆ ಮಾಡಿ ತೆಗೆದುಬಿಡ್ತೀನಿ. 1-2 ಸ್ಪೂನು ಎಣ್ಣೆ, ಜೀರಿಗೆ, ಸಾಸಿವೆ, ಅರಿಶಿನ ಪುಡಿ, ಇಂಗು ಇವನ್ನೆಲ್ಲ ಹಾಕಿ ಅಲಸಂದಿ ಏನು ಕುದಿಸಿ ಇಟ್ಕೊಂಡಿದ್ನಲ್ಲ ಅದರೊಳಗೆ ಖಾರ ಪುಡಿ, ಉಪ್ಪು ಹಾಕಿದ್ದೆ. ಒಗ್ಗರಣೆ ಒಂದು ಹಾಕಿಬಿಟ್ಟೆ. ಹಾಕಿ ಒಂದು ಕುದಿಸಿ ಸ್ವಲ್ಪ ನೀರವರಿ ಕುದಿಸಿ ತೆಗೆದುಬಿಟ್ಟೆ ಅಂದ್ರೆ ಟೇಸ್ಟಿಯಾದ ಅಲಸಂದಿ ಪಲ್ಯ ರೆಡಿ ಆಗ್ತದೆ, ಕಾಳು ಪಲ್ಯ. ಈಗ ಇದೇನು ಮಸಾಲೆ ಮಾಡ್ಕೊಂಡಿದ್ನೆಲ್ಲ ನಾನು ಹವೀಜ, ಜೀರಿಗೆ ಎಲ್ಲ ಹಾಕಿ ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಮಿಕ್ಸಿಗೆ ಹಾಕಿ ಅದು ನೀರೇನು ಕುದಿಲಿಕ್ಕೆ ಹೆಸರು ಹಾಕ್ಕೋತೀವಲ್ಲ ನಾವು ಭಕ್ರಿಗೆ, ಅದೇ ಹೆಸರು ಒಳಗೆ ಮಸಾಲೆ ಪುಡಿ ಅದೆಲ್ಲ ಮಿಕ್ಸಿಗೆ ಹಾಕಿದ್ದು ಹಾಕಿ ಎಲ್ಲ ಹಿಟ್ಟು ಚೆಂದಾಗಿ ಭಕ್ರಿ ಹಿಟ್ಟು ಹೆಂಗೆ ಕಲಿಸ್ಕೋತೀವಲ್ರಿ
ಹಂಗೆ ಕಲಿಸಿ ಇಟ್ಕೊಂಡೆ. ಇನ್ನೇನದ ಪಲ್ಯನೂ ರೆಡಿ ಆಯಿತು. ಇನ್ನು ದಪಾಟಿ ಮಾಡಿ ತೆಗೆದು ಬಿಡ್ತೀನಿ. ಅಂದ್ರೆ ಹಂಗೆ ಬರೀ ಜೋಳದ ಹಿಟ್ಟಲ್ಲೇ ಮಾಡಿದ್ರೆ ಬಕ್ರಿ ಆಗ್ತದೆ. ಎಲ್ಲ ಹಿಟ್ಟುಗಳನ್ನು ಮಿಕ್ಸ್ ಮಾಡಿ ಮಸಾಲೆ ಹಾಕಿ ಮಾಡಿದ್ರೆ ಅದೇ ದಪಾಟಿ ಆಗಿಬಿಡ್ತದೆ ನೋಡ್ರಿ. ಈಗ ಕಾಳು ಪಲ್ಯ ಅಂತೂ ರೆಡಿ ಆಗ್ಯದ. ನನ್ನ ಮಗಳು ಏನು ಕಾಲೇಜಕ್ಕೇನೋ ಅವ್ರ ಫ್ರೆಂಡ್ಸಿಗೆಲ್ಲ ಕೊಡ್ತಾಳಂತ, ಶೇರ್ ಮಾಡ್ತಾಳಂತ. ಅದ್ರ ಸಲುವಾಗಿ ನಾನು 4 ದಪಾಟಿ ಒಯ್ತೀನಿ ಅಂತ ಮೊದಲ ಹೇಳಿಬಿಟ್ಟಾಳ್ರಿ ಈಕಿ. ಆಯಿತು, ನಿನಗೆ ಫಸ್ಟ್ ಮಾಡಿಕೊಡ್ತೀನಿ, ತೊಗೊಂಡು ಹೋಗಂದಿನಿ. ಈಗ 4 ದಪಾಟಿ ಆಗುವವರೆಗೆ ವೇಟ್ ಮಾಡ್ಲಿಕ್ಕತ್ತಾಳ. ಡಬ್ಬಿ ಅಂತೂ ರೆಡಿ ಅವ. ಈಗ ಒಂದು 4 ದಪಾಟಿ ಆಗ್ಲಿಕ್ಕತ್ತು ಅಂದ್ರೆ ಡಬ್ಬಿ ಬರ್ತಾವ್ರಿ, ಹಾಕಿ ಕೊಟ್ಟು ಕಳಿಸ್ಬಿಡೋದು. ಒಬ್ಬೊಬ್ರು ರೆಡಿಯಾಗಿ ಬರ್ತಾರೆ. ಮುಂಜಾನೆ ಏನು ಇಷ್ಟು ಮಾಡಿರ್ತೀನಲ್ಲ ಅಷ್ಟು ಖಾಲಿ ರೀ. ಮತ್ತು ನೆಕ್ಸ್ಟ್ ಸಾಯಂಕಾಲನೇ ಮಾಡೋದು. ಯಾಕಂದ್ರೆ ಉಳಿದು ಅಂದ್ರೆ ಯಾರೂ ತಿನ್ನಂಗಿಲ್ಲ. ಸಾಕಷ್ಟು ಸಾರಿ ಉಳಿಸೋದು ಇದು ಮಾಡೋದು ಆಗ್ತದೆ. ನಮ್ಮಲ್ಲಿನೂ ಉಳಿತಾವ್ರಿ. ಅಷ್ಟು ಮಾಡಿದ್ರು 1-2 ಉಳ್ದೇ ಉಳಿತಾವೆ. ಅಷ್ಟು ಇರಲೇಬೇಕಲ್ರಿ ಮನೆಯೊಳಗೆ. ಒಂಚೂರು ಉಳಿಬೇಕಂತ, ಪೂರ್ಣ ಖಾಲಿ ಅಂತ ಮಾಡಬಾರ್ದು. ಹಂಗೆ ಆಗೋದು ಇಲ್ಲ. ಅವು ಸ್ವಲ್ಪ ಉಳಿದಿರ್ತಾವೆ. ಮತ್ತು ಸಾಯಂಕಾಲ ಫ್ರೆಶ್ ಆಗಿ ಏನರ ಮಾಡೇ ಇರ್ತೀವಿ. ಬಹಳ ಮಂದಿ ಅದನ್ನೂ ಕೇಳಿರಿ, ನೀವು ಸಾಯಂಕಾಲ ಸ್ಕೂಲಿಂದ ಬಂದ ಮೇಲೆ ಏನು ಮಾಡ್ತೀರಿ, ನಮ್ಗೆ ಆ ವಿಡಿಯೋನ ತೋರಿಸೇ ಇಲ್ಲ ಅಂಥೇಳಿ. ಆದಷ್ಟು ಆ ವಿಡಿಯೋನು ಅಪ್ಲೋಡ್ ಮಾಡಲಿಕ್ಕೆ ನಾನು ಟ್ರೈ ಮಾಡ್ತೀನಿ, ಸಾಯಂಕಾಲದ ವಿಡಿಯೋನು. ಮತ್ತು ಈಗೆಲ್ಲ ಏನಾಗ್ತದೆ, ಗುರುವಾರ ಮಾರ್ಗಶಿರ ಲಕ್ಷ್ಮೀ ಪೂಜೆ ಅವು ಇವು ಹಿಂಗೇನರ ಬಂದು ಅಂದ್ರೆ ಅವನೇ ಅಪ್ಲೋಡ್ ಮಾಡೋದಾಗ್ತದೆ. ಮತ್ತು ಮುಂಜಾನೆ ಏನಾದರೂ ಒಂಚೂರು ಹಿಂಗೆ ದಪಾಟಿ ಇಂಥವು ಏನರ ಮಾಡಿದ್ನಿ ಅಂದರೆ ಆ ವಿಡಿಯೋನೇ ಅಪ್ಲೋಡ್ ಮಾಡೋದಾಗ್ತದೆ. ಹೀಗಾಗಿ ಸಾಯಂಕಾಲದ ವಿಡಿಯೋ ಮಾಡಲಿಕ್ಕೆ ಆಗಂಗೆ ಇಲ್ಲ ನೋಡ್ರಿ. ಈಗ ದಪಾಟಿ ರೆಡಿ ಆಗ್ಲಿಕ್ಕತ್ತವ. ದಪಾಟಿ ಮಾಡಿ ಡಬ್ಬಿಗೆ ಹಾಕಿ ಕಳಿಸಿ ಒಬ್ಬೊಬ್ರು ಟಿಫನ್ನು ಮಾಡ್ತಾರೆ. ಇವು ಒಬ್ಬೊಬ್ರು ಒಂದೊಂದು ತಿಂದು ಉಳಿದು 2 ಕಟ್ಕೊಂಡು ಹೋಗ್ತಾರೆ. ಇಷ್ಟು ನಮ್ಮ ಮನೆ ದಿನಚರಿ ಇದ್ದೇ ಇರ್ತದೆ. ನಿಮಗೆಲ್ಲ ಗೊತ್ತೇದ. ವಿಡಿಯೋ ನೋಡಿದ ತಕ್ಷಣ ನಿಮಗೆ ಇವತ್ತು ಏನದ ಅಡಿಗೆ ಅನ್ನೋದು ಗೊತ್ತಾಗ್ತದೆ. ಅನ್ನ ಕಡಿಮೆ ರೀ, ಅದನ್ನೂ ಕಮೆಂಟ್ಸ್ ಭಾಳ ಬರ್ತದೆ. ನಿಮ್ಮ ಮನೆ ಒಳಗೆ ಅನ್ನನೇ ಮಾಡಂಗಿಲ್ಲನಂತ. ನಮ್ಮ ಮನೆ ಒಳಗೆ ಅನ್ನದ ಪ್ರಮಾಣ ಒಂಚೂರು ಕಡಿಮೆ, ಆದರೂ ವಾರದೊಳಗೆ 1-2 ಸಾರಿ ಮಾಡಿರ್ತೀನಿ. ಮತ್ತು ಇನ್ನೂ ಒಂದು ಹೇಳಬೇಕು ಅಂದ್ರೆ ಅಲಸಂದಿ ಕಾಳು ಪಲ್ಯ ಅನ್ರಿ, ಹೆಸರು ಕಾಳು ಪಲ್ಯ ಅನ್ರಿ, ಭಾಳ ಅಂದ್ರೆ ಭಾಳ ಟೇಸ್ಟ್. ಒಂದು ಚಪಾತಿ ಜೋಡಿನೂ ಅಷ್ಟೇ ಟೇಸ್ಟ್ ಹತ್ತವ, ಭಕ್ರಿ ಜೋಡಿನೂ ಅಷ್ಟೇ ಟೇಸ್ಟ್ ಹತ್ತವ. ಮತ್ತು ನಮ್ಮಲ್ಲಿ ಕಾಳು ಪಲ್ಯ ಮಾಡಿದರೆ ಆ್ಯಕ್ಚುಲಿ ಇವತ್ತು ನಾನು ಅಷ್ಟಕ್ಕಷ್ಟೇ ಮಾಡೀನಿ, ಜಾಸ್ತಿನೇ ಮಾಡಿರ್ತೀನಿ. ಅವು ಸಾಯಂಕಾಲ ಮಕ್ಕಳಿಗೆ, ನನ್ನ ಮಕ್ಕಳು ಬಂದರು ಅಂದ್ರೆ ಚುನ್ಮುರಿ ಅದು ಏನರ ಹಚ್ಚಿಟ್ರೆ ಚುನ್ಮುರಿ ಮೇಲೆ ಹಾಕ್ಕೊಂಡು ತಿಂತಾರೆ ರೀ ಇವ್ರು. ಭಾಳ ಅವ್ರಿಗೆ ಇಷ್ಟ ಆಗ್ತದೆ. ಹಾಗಾಗಿ ಕಾಳು ಪಲ್ಯದ ಆರೋಗ್ಯಕ್ಕೂ ಭಾಳ ಅಂದ್ರೆ ಭಾಳ ಒಳ್ಳೆಯದು. ಆದ್ರೆ ಮಾಡೋ ಹೊತ್ನ್ಯಾಗ ಮೊದ್ಲು ಹುರಿದು ನೀರು ಹಾಕಿ ತೆಗೀರಿ. ಯಾಕಂದ್ರೆ ಈಗೆಲ್ಲ ಎಣ್ಣೆ ಹೊಡೆದಿರ್ತಾರೆ, ಗೊತ್ತದಲ್ಲ, ಕೆಮಿಕಲ್ ಮಿಕ್ಸ್ ಇರ್ತಾವೆ. ಅಂದ್ರೆ ಅದ್ರೊಳಗೆ ಹುಳ ಹುಪ್ಪಡಿ ಆಗಬಾರ್ದು ಅಂಥೇಳಿ ಪೌಡ್ರ್ ಹಾಕಿರ್ತಾರೆ. ಅದೆಲ್ಲ ಹೊಟ್ಟೆ ಒಳಗೆ ಹೋಗಬಾರ್ದು ಅಂಥೇಳಿ ಒಂದು ಹುರಿದು ನೀರು ಹಾಕಿ ತೆಗೆದು ಬಿಡೋದು ನೋಡ್ರಿ ಒಂದು ಸಾರಿ. ಮತ್ತು ರಾತ್ರಿನೇ ನೆನೆ ಹಾಕಿದ್ರೆ ಏನು ಮಾಡಬೇಕು, 1-2 ಸಾರಿ ತೊಳೆದ ನೆನೆ ಹಾಕ್ರಿ. ಆಲ್ಮೋಸ್ಟ್ ಎಲ್ಲರೂ ಹಂಗನೇ ಮಾಡ್ತಿರ್ತಾರೆ. ಆದರೂ ಕೂಡ ಹೊಸದಾಗಿ ಇದ್ದವ್ರಿಗೆ ಏನದ ಇದು ಅನುಕೂಲ ಆಗ್ತದೆ ಅಂತ ತಿಳ್ಕೊಂಡು ಹೇಳ್ತೀನಿ ನೋಡ್ರಿ. ಮತ್ತು ಈ ದಪಾಟಿ ವಿಶೇಷತೆ ಇನ್ನೊಂದು ಹೇಳಬೇಕು ಅಂತಂದ್ರೆ, ಟೇಸ್ಟ್ ಅಂತೂ ಸೂಪರಾಗಿ ಆಗ್ತಾವ. ಒಂದು ನೀರು ಹಚ್ಚೋಕ್ಕಿಂತ ಎಣ್ಣೆ ಹಚ್ಚೆ ಮಾಡೋದು ಜಾಸ್ತಿ ರೀ ಇದು. ಯಾಕಂದ್ರೆ 2-3-4 ದಿವಸಗಟ್ಟಲೆ ಇಟ್ಟರು ಏನೂ ಆಗಂಗಿಲ್ಲ ಅಂತ ಹೇಳಿ ಇದು ಹಿಂದಿನ ಸೈಡ್ ನಾವು ಭಕ್ರಿ ಮಾಡಬೇಕಾದ್ರೆ ನೀರು ಹಚ್ತೀವಿ. ದಪಾಟಿಗೆ ಏನದ ಎಣ್ಣೆ ಹಚ್ಚಿ ಮಾಡೋದು ರೂಢಿ ಜಾಸ್ತಿ ಅದ. ನೋಡಿದ್ರಲ್ಲ ಇವತ್ತಿನ ನಮ್ಮನೆ ಅಡುಗೆ ದಪಾಟಿ ಮತ್ತು ಅಲಸಂದಿ ಕಾಳು ಪಲ್ಯ. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅನ್ಕೋತೀನಿ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ಲಿಕ್ಕತ್ತವರು ನಮ್ಮ ವಿಡಿಯೋಸ್ ಇಷ್ಟ ಆದರೆ ಬಿಡ್ಲಿಕ್ಕೆ ಹೋಗಬೇಡ್ರಿ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಫ್ರೆಂಡ್ಸ್ ಆ್ಯಂಡ್ ರಿಲೇಟಿವ್ಸಿಗೆಲ್ಲ ಶೇರ್ ಮಾಡ್ತಿರಲ್ಲ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.